ಅಂಡ್ ಗ್ಯಾಂಗ್ಗೆ ಬಿಗ್ ಡೇ. ಕೊಲೆ ಕೇಸಲ್ಲಿ ಚಾರ್ಜ್ ಫ್ರೇಮ್, 230ಕ್ಕೂ ಹೆಚ್ಚು ಸಾಕ್ಷಿಗಳು. ಡೆವಿಲ್ಗೆ ಢವ ಢವ, ಖುದ್ದು ಹಾಜರಾತಿಗೆ ಸೂಚನೆ. ಇಂದು ಕೋರ್ಟ್ಗೆ ಕಾಟೇರ. ಇದು ಡಿ ಟ್ರಯಲ್ ಟೆನ್ಷನ್ ಸ್ಟೋರಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಢವ ಢವ ಈಗ ಶುರುವಾಗಿದೆ. ಕಾರಣ ಏನು ಅಂತಂದ್ರೆ, ಇವತ್ತಿನಿಂದ ಕೋರ್ಟ್ ಅಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭವಾಗುತ್ತೆ. ಟ್ರಯಲ್ ಶುರುವಾಗುತ್ತೆ. ಸೆಷನ್ ಕೋರ್ಟ್ ಅಲ್ಲಿ ದೋಷಾರೋಪ ನಿಗದಿ ಮಾಡ್ತಾ ಹೋಗ್ತಾರೆ. ಇವತ್ತು ಕೋರ್ಟ್ಗೆ ದರ್ಶನ್ ಅಂಡ್ ಟೀಮ್ ಬರ್ತಾ ಇದೆ. ಮಧ್ಯಾಹ್ನ 2:45ಕ್ಕೆ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಆರೋಪ ನಿಗದಿ ಬಳಿಕ ಟ್ರಯಲ್ ಡೇಟ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ಇಲ್ಲಿ ಯಾರ್ಯಾರ ಪಾತ್ರ ಏನು, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಈ ಪ್ರಕರಣದಲ್ಲಿ ಇರೋದು 17 ಆರೋಪಿಗಳು. ಅವರವರ ಪಾತ್ರ ಏನು ಅಂತ ಸಾಕ್ಷಿಗಳನ್ನ ಒದಗಿಸ್ಕೊಂಡು ಹೋಗ್ತಾರೆ. 230ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಈಗ ತನಿಖಾ ತಂಡ ಉಲ್ಲೇಖ ಮಾಡಿದೆ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯವನ್ನ ತನಿಖಾ ತಂಡ ಸಂಗ್ರಹ ಮಾಡಿದೆ. ಪ್ರತ್ಯಕ್ಷ ಸಾಕ್ಷಿಗಳ ಜೊತೆಯಲ್ಲಿ ಇನ್ನೊಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಈ ಕೇಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಇಂದ ಈ ಗ್ಯಾಂಗ್ ತಪ್ಪಿಸ್ಕೊಳ್ಳೋ ಚಾನ್ಸಸ್ ತೀರಾ ಕಡಿಮೆ ಅಂತಾನೂ ವಿಶ್ಲೇಷಣೆಗಳಿದೆ. ಇದು ಆರೋಪಿಗಳ ಮೇಲಿನ ಆರೋಪಗಳ ಬಗ್ಗೆ ಇವತ್ತು ಮಾಹಿತಿಯನ್ನ ನೀಡಲಾಗುತ್ತೆ. ಪ್ರತಿ ಆರೋಪವನ್ನ ಓದಿ ನ್ಯಾಯಾಧೀಶರು ಹೇಳ್ತಾರೆ. ಚಾರ್ಜ್ ಶೀಟ್ ಅಂಶಗಳು, ಯಾಕಂದ್ರೆ ಸಾವಿರ ಪೇಜ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು, ಅದರಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಮತ್ತೆ ಸೆಕ್ಷನ್ಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗುತ್ತೆ. ನಿಮ್ಮ ಮೇಲೆ ಕೊಲೆ ಮಾಡುವಂತ ಉದ್ದೇಶದ ಆರೋಪ, ಅಪಹರಣ, ಸಾಕ್ಷ್ಯನಾಶ, ಪಿತೂರಿ ಅಂತ ಆರೋಪಗಳಿವೆ. ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತೇಳಿ ಜಡ್ಜ್ ಆರೋಪಿಗಳನ್ನ ಪ್ರಶ್ನೆ ಮಾಡ್ತಾರೆ. ಇಲ್ಲಿ 17 ಆರೋಪಿಗಳ ಪೈಕಿ ಪ್ರತ್ಯೇಕವಾಗಿ ನಾವು ನೋಡೋದಾದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಪಾತ್ರ ಇರೋದ್ರಿಂದ ಅವ್ರ ಮೇಲಿರುವಂತ ಆರೋಪಗಳೇನು, ಸಾಕ್ಷ್ಯ ಏನ್ ಸಂಗ್ರಹ ಮಾಡಿದೆ ತನಿಖಾ ತಂಡ, ಅದನ್ನ ಪ್ರತ್ಯೇಕವಾಗಿ ಜಡ್ಜ್ ಆರೋಪಿಗಳ ಮುಂದೆ ಹೇಳ್ತಾರೆ. ಹೇಳಿದಾಗ ಇದಕ್ಕೇನ್ ಹೇಳ್ತೀರಾ ಅಂತ ಕೇಳ್ತಾರೆ. ಈಗಾಗಲೇ ಆರೋಪಿಗಳ ಜೊತೆ ವಕೀಲರು ಚರ್ಚೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಜಡ್ಜ್ ಕೇಳುವಂತ ಪ್ರಶ್ನೆಗಳಿಗೆ ಯಾವ ತರ ಉತ್ತರ ಕೊಡಬೇಕು ಅಂತಾನೂ ಕೂಡ ವಕೀಲರು ತಯಾರಿಯನ್ನ ಮಾಡಿದ್ದಾರೆ. ವಕೀಲರು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಸಲಹೆಯನ್ನ ವಕೀಲರು ಕೊಟ್ಟಿದ್ದಾರೆ. ಒಂದು ವೇಳೆ ತಪ್ಪನ್ನ ಒಪ್ಕೊಂಡ್ರೆ ಶಿಕ್ಷೆ ಬಗ್ಗೆನೂ ಹೇಳ್ತಾರೆ. ದೋಷಾರೋಪ ನಿರಾಕರಿಸಿದಾಗ ಟ್ರಯಲ್ಸ್ಗೆ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ. ಇವತ್ತು ಕೇಸ್ನ ಟ್ರಯಲ್ಗೆ ದಿನಾಂಕ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಡಿ ಗ್ಯಾಂಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ, ಅಸಲಿ ಟೆನ್ಷನ್ ಇವತ್ತಿಂದ ಒಂಥರ ಶುರು ಆಗುತ್ತೆ. ಇಷ್ಟು ದಿನ ಕಾನೂನು ಪ್ರಕ್ರಿಯೆ ನೋಡ್ತಾ ಇದ್ವಿ, ಜಾಮೀನು ಸಿಕ್ಕಿತ್ತು, ಅದಾದ್ಮೇಲೆ ರದ್ದಾಯ್ತು, ಜೈಲ್ಗೆ ಹೋದ್ರು. ಸೊ ಟ್ರಯಲ್ಸ್ ಆರಂಭ ಇದೆಯಲ್ಲ, ಅದು ಒಂಥರ ಅಧಿಕೃತವಾಗಿ ಕೇಸ್ ಆರಂಭ ಆದಂಗೆ. ಜೈಲಲ್ಲಿ ರಾತ್ರಿ ಊಟ ಮಾಡದೆ ದರ್ಶನ್ ಕೂತಿದ್ರಂತೆ, ನಿದ್ದೆ ಮಾಡಿಲ್ಲ ಅಂತೆಲ್ಲ ಮಾಹಿತಿ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಈ ಕೇಸಲ್ಲಿ ಅಧಿಕೃತವಾಗಿ ಕಾನೂನಿನ ಪ್ರಕ್ರಿಯೆ ಇವತ್ತಿಂದ ಆಕ್ಚುಲ್ ಆರಂಭ ಆಗ್ತಾ ಇದೆ. ಸೊ ಇಟ್ಟಲ್ಲಿ ದರ್ಶನ್ಗೆ ಯಾವ ತರ ಟೆನ್ಷನ್ ಅಂತೆ, ಸೆಲ್ ನಲ್ಲಿ ಯಾವ ತರ ಕಾಲ ಕಳೆದಿದ್ದಾರೆ ಅಂತ ಮಾಹಿತಿ ಇದೆ. ಮತ್ತೆ ಎಷ್ಟೊತ್ತಿಗೆ ಆರೋಪಿಗಳು ಇವತ್ತು ಕೋರ್ಟಿಗೆ ಬರ್ತಾ ಇದ್ದಾರೆ? ಮಧ್ಯಾಹ್ನ ಎಷ್ಟು ಶರ್ಮಿತಾ, ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ದೋಷಾರೋಪ ಒಂದು ನಿಗದಿಗೆ ಕೋರ್ಟ್ ಮುಹೂರ್ತ ಫಿಕ್ಸ್ ಮಾಡಿರುವಂಥದ್ದು. ಸೊ ನವೆಂಬರ್ 3ನೇ ತಾರೀಕು ಅನ್ನುವಂಥದ್ದನ್ನ ಕಳೆದ ವಾರವೇ ಕೂಡ ಹೇಳಿತ್ತು. ಈಗ ಅದೇ ರೀತಿಯಾಗಿ ಈಗ 2ನೇ ಸೆಷನ್ ಇದೆ. 2:45ಗೆ ಒಂದು ದೋಷಾರೋಪ ನಿಗದಿಗೆ ಸಮಯ ನಿಗದಿಗೆ ಇರುವಂಥದ್ದು. ಒಂದು 12:30 1 ಗಂಟೆ ವೇಳೆಗೆ ದರ್ಶನನ್ನು ಕರ್ಕೊಂಡು ಪರಪ್ಪನ ಅಗ್ರಹಾರದಿಂದ ಪೊಲೀಸ್ನವರು ಕೂಡ ಇಲ್ಲಿಗೆ ಒಂದು ಬಿಗಿ ಬಂದೋಬಸ್ತ್ ಮುಖಾಂತರ ಇಲ್ಲಿಗೆ ಬರ್ತಾರೆ. ಸೊ ಈಗ ಆಲ್ರೆಡಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಪೊಲೀಸ್ನವರು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಬಾರದು. ಯಾಕಂದರೆ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಯಾರೋ ಅಭಿಮಾನಿಗಳು ಅವ್ರನ್ನ ಫಾಲೋ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಬೇರೆಯವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಈ ರೀತಿ ಯಾವುದೇ ಸಮಸ್ಯೆಗಳು ಆಗದ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು 6 ಜನ ಆರೋಪಿಗಳನ್ನು ಪರಪ್ಪನ ಅಗ್ರಹಾರದಿಂದ ಸಿಟಿ ಸಿವಿಲ್ ಕೋರ್ಟ್ಗೆ ಕರ್ಕೊಬರೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಈ ದೋಷಾರೋಪ ಏನಿದೆ, ರೇಣುಕಾಸ್ವಾಮಿ ಅಂದರೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡೋದ್ರಿಂದ, ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಆದಾಗಿಂದ, ಅದಾದ ನಂತರ ಸುಮ್ನಹಳ್ಳಿ ಬ್ರಿಡ್ಜ್ವರೆಗೆ ಆ ಒಂದು ಶವವನ್ನು ಸಾಗಿಸಿ ಅಲ್ಲಿ ತಗೊಂಡೋಗಿ ಬಿಸಾಕೋ ತನಕ ಏನೇನು ನಡೀತು, ಯಾರ್ಯಾರ ಮೇಲೆ ಯಾವ್ಯಾವ ರೀತಿಯಾದಂಥ ಆರೋಪಗಳಿದೆ, ಚಾರ್ಜ್ ಶೀಟ್ನಲ್ಲಿ ಯಾರ್ಯಾರ ಪಾತ್ರಗಳು ಏನಿದೆ, ಅವರು ಯಾವ ರೀತಿಯಾಗಿ ಏನೇನು ಮಾಡಿದರೆ ಎಲ್ಲ ಅಂಶಗಳನ್ನು ಉಲ್ಲೇಖ ಆಗಿದೆ. ಆ ಎಲ್ಲ ಅಂಶಗಳನ್ನು ಇವತ್ತು ನ್ಯಾಯಮೂರ್ತಿಗಳು 17 ಆರೋಪಿಗಳಿಗೆ ಹೇಳ್ತಾರೆ. ಅದನ್ನು ಒಂದು ವೇಳೆ ಏನಾದರೂ ಒಪ್ಪಿದರೆ, ನೀವು ಆಗಲೇ ಹೇಳ್ದಂಗೆ ಅವರಿಗೆ ಒಂದು ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ.
ಆದರೆ ಈ ಒಂದು ಪ್ರಕರಣದಲ್ಲಿ ಖಂಡಿತವಾಗ್ಲೂ ಯಾರು ಕೂಡ ನಾವು ತಪ್ಪು ಮಾಡಿದ್ದೀವಿ ಅನ್ನುವಂತಹ ಒಪ್ಪಿಕೊಳ್ಳುವಂಥ ಚಾನ್ಸಸ್ ಕಡಿಮೆ. ಯಾಕಂದರೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು ಈ ಒಂದು ಪ್ರಕರಣದಿಂದ ನಮ್ಮನ್ನು ಕೈ ಬಿಡಿ ಅಂತ ದರ್ಶನ್ ಸೇರಿದಂತೆ ಸಾಕಷ್ಟು ಜನ ಈಗ ಆಲ್ರೆಡಿ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರೂ ಕೂಡ ನಾವು ಕೊಲೆ ಮಾಡಿದ್ದೀವಿ ಅನ್ನುವಂಥ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಈ ಒಂದು ದೋಷಾರೋಪ ನಿಗದಿ ಆದ ನಂತರ ಖಂಡಿತವಾಗ್ಲೂ ಒಂದು ಟ್ರಯಲ್ಗೆ ಒಂದು ಡೇಟನ್ನು ಫಿಕ್ಸ್ ಆಗುತ್ತೆ. ಅದಾದ ನಂತರ ದರ್ಶನ್ ಮತ್ತು ಆ ಗ್ಯಾಂಗ್ಗೆ ಅವರ ಭವಿಷ್ಯ ಯಾವಾಗ ನಿರ್ಧಾರ ಆಗುತ್ತೆ. ಆ ಒಂದು ಟ್ರಯಲ್ನಲ್ಲಿ ಏನು 270ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾರೆ. ಆ ಎಲ್ಲ ಸಾಕ್ಷಿಗಳ ವಿಚಾರಣೆ ಆದ ನಂತರ ಯಾರ್ಯಾರ ಪಾತ್ರ ಏನಿದೆ, ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾರ್ಯಾರ ಮೇಲೆ ಯಾವ್ಯಾವ ಆರೋಪಗಳು ಬಂದಿದೆ, ಅವರ ಆರೋಪ ನಿಜಾನ, ಅವರ ಅಪರಾಧಿಗಳಾಗ್ತಾರಾ ಇಲ್ವಾ ಅನ್ನೋದು ಈ ಒಂದು ಟ್ರಯಲ್ನಲ್ಲೇ ಗೊತ್ತಾಗುವಂಥದ್ದು. ಶರ್ಮಿತಾ, ಸತೀಶ್, ಈಗ ನೀವು ಹೇಳ್ದಂಗೆ ಆರೋಪಿಗಳು ನಮ್ಮ ಪಾತ್ರ ಏನಿಲ್ಲ ಈ ಕೊಲೆಲಿ ಅಂತ ಹೇಳಿದ್ರು ಕೂಡ ಪೊಲೀಸರು ಈ ಪ್ರಕರಣದಲ್ಲಿ ನಡೆಸಿದಂತ ಒಂದು ತನಿಖೆ ಇದೆಯಲ್ಲ ಅದು ಜನರ ಪ್ರಶಂಸೆಗೆ ಪಾತ್ರವಾಗಿತ್ತು. ಅಂದ್ರೆ ದರ್ಶನ್ ಅಂತ ಸೆಲೆಬ್ರಿಟಿನೂ ಕೂಡ ಆ ಲೆವೆಲ್ ನೋಡ್ದಲೇ ಪೊಲೀಸರು ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡಿದ್ದು, ಅವ್ರನ್ನ ಅರೆಸ್ಟ್ ಮಾಡಿದ್ರಿಂದ ಹಿಡಿದು ಆ ತನಿಖೆ ಪ್ರಗತಿಯನ್ನು ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ ಈ ಕೇಸಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳಿ ಕಾನೂನು ಪಂಡಿತರು ಹೇಳ್ತಾ ಇರೋದ್ರಿಂದ ಈಗ ಶಿಕ್ಷೆ ಪ್ರಮಾಣ, ಅದು ಸಿನಿಮಾ ಇಂಡಸ್ಟ್ರಿ ಮೇಲೆ ಬೀರುವಂತ ಪರಿಣಾಮ, ಇದ್ರ ಬಗ್ಗೆ ಎಲ್ಲ ಯಾವ ತರ ಚರ್ಚೆಗಳು ಈಗ ಆರಂಭವಾಗಿದೆ? ಯಾಕಂದ್ರೆ ಆಕ್ಚುಲ್ ಆ ಕೇಸ್ ಇವಾಗ ಆಗ್ತಿರೋದ್ರಿಂದ. ಖಂಡಿತ ನೀವು ಹೇಳ್ದಂಗೆ ಅಸಲಿ ಆಟ ಇನ್ನು ಮುಂದೆ ಶುರು ಆಗುತ್ತೆ ಶರ್ಮಿತೆ ಈ ಒಂದು ಪ್ರಕರಣದಲ್ಲಿ. ಏನಕ್ಕೆ ಅಂದರೆ ಈ ಒಂದು ಪ್ರಕರಣ ಆದ ನಂತರ ಏನೇನಾಗುತ್ತೆ, ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳಾಯಿತು, ಪರ ವಿರೋಧಗಳ ಚರ್ಚೆ ಆಯಿತು, ಖಂಡಿತವಾಗೂ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇನ್ನು ಎವಿಡೆನ್ಸ್ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗ್ಲೂ ಈ ಒಂದು ಪ್ರಕರಣ ತುಂಬ ಗಂಭೀರವಾದಂತು. ನಮ್ಮ ಕರ್ನಾಟಕ ಪೊಲೀಸ್ ಅಂದರೆ ಇಡೀ ಭಾರತದಲ್ಲಿ ಅದಕ್ಕೆ ಆದಂಥ ಒಂದು ಹೆಮ್ಮೆಯ ವಿಚಾರ ಇರುತ್ತದೆ. ಯಾಕಂದರೆ ನಮ್ಮ ಪೊಲೀಸರು ಯಾರಿಗೂ ಕೂಡ ಕಮ್ಮಿ ಅನ್ನುವಂಥ ವಿಚಾರ ಇರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಒಬ್ಬ ಸೂಪರ್ ಸ್ಟಾರ್ ನಟ ಆದರೂ ಕೂಡ ಯಾವುದೇ ಮುಲಾಜಿಲ್ಲದೆ ನೀನು ತಪ್ಪು ಮಾಡಿದರೆ ಕಾನೂನಿಗೆ ತಲೆ ಬಾಗಲೇಬೇಕನ್ನುವಂಥ ನಿಟ್ಟಿನಲ್ಲಿ ಬಂಧಿಸಿ ಅವ್ರನ್ನ ಕರ್ಕೊಬಂದು ಈಗ ಆಲ್ರೆಡಿ ಕಳೆದ ಒಂದು ವರ್ಷದಿಂದನೂ ಕೂಡ ಯಾವ ರೀತಿಯಾದಂಥ ಒಂದು ಪ್ರಕರಣ ನಡೀತಾ ಇದೆ ಅನ್ನುವಂಥದ್ದು ಗೊತ್ತು. ಬೇಲ್ ಸಿಕ್ಕರೂ ಕೂಡ ಇಲ್ಲ, ಈ ಒಂದು ಪ್ರಕರಣದಲ್ಲಿ ನಿಮಗೆ ಬೇಲ್ ಸಿಕ್ಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪೊಲೀಸ್ನವರು ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಇಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಮಾಡುವ ಮುಖಾಂತರ ಮತ್ತೆ ಪರಪ್ಪನ ಅಗ್ರಹಾರನ್ನು ಒಂದು ದಾರಿ ತೋರಿಸಿದ್ದಾರೆ. ಅದರ ಜೊತೆಗೆ ಡಿಸೆಂಬರ್ 12ಕ್ಕೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬರ್ತಿದ್ರು ಕೂಡ ದರ್ಶನ್ ಪ್ರಚಾರಕ್ಕೆ ಇಲ್ಲ. ಈ ರೀತಿಯಾದಂಥ ಒಂದು ಸನ್ನಿವೇಶ ಇದೆ. ಒಂದು ಪ್ರಕರಣ ಪರ ವಿರೋಧಗಳ ಚರ್ಚೆ ಖಂಡಿತವಾಗ್ಲೂ ದರ್ಶನ್ ಜೈಲಿಗೆ ಹೋಗಿರೋದ್ರಿಂದ ಚಿತ್ರರಂಗಕ್ಕೆ ನಷ್ಟ ಆಗುತ್ತೆ. ಈ ರೀತಿಯಾದಂಥ ಚರ್ಚೆಗಳು ನಿರ್ಮಾಪಕರ ಕಡೆಯಿಂದನೂ ಕೂಡ ಇದೆ. ಒಂದಷ್ಟು ಜನ ಕಾನೂನು ಅನ್ನುವಂಥದ್ದು ಬಡವರಿಗೆ ಇರುವವರಿಗೆ ಒಂದಲ್ಲ, ಎಲ್ರಿಗೂ ಕೂಡ ಯಾರೇ ತಪ್ಪು ಮಾಡಿರಲಿ ಕಾನೂನಿಗೆ ತಲೆಲೇಬಾಗಲೇಬೇಕು. ಒಂದು ವೇಳೆ ದರ್ಶನ್ ಅಪರಾಧಿ ಅಲ್ಲ ನಿರಪರಾಧಿ ಅಂತ ಪ್ರೂವ್ ಆದರೆ ಖಂಡಿತ ಅವರು ಹೊರಗೆ ಬರ್ತಾರೆ. ಒಂದು ವೇಳೆ ಅವರು ಅಪರಾಧಿ ಆಗಿದ್ರೆ ಖಂಡಿತವಾಗ್ಲೂ ಕಾನೂನಿಗೆ ತಲೆಬಾಗಿ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಈಗ ಯಾಕೆಂದರೆ ಕನ್ನಡ ಚಿತ್ರರಂಗ ಅನ್ನುವಂಥದ್ದು ಖಂಡಿತವಾಗ್ಲೂ ದರ್ಶನ್ ಅವರಿಂದ ಸಮಸ್ಯೆ ಆಗುತ್ತೆ. ಇದೊಂದು ನಷ್ಟ ಅನ್ನುವಂಥದ್ದು ಎರಡು ಮಾತಿಲ್ಲ, ಅದನ್ನು ಅಲ್ಲೆಗೆಳೆಯೋದಿಲ್ಲ. ಆದರೆ ಯಾರೋ ಒಬ್ಬರಿಂದ ಕನ್ನಡ ಚಿತ್ರರಂಗ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿರುವಂಥ ವಿಚಾರ. ಶರ್ಮಿತಾ, ಥ್ಯಾಂಕ್ ಯು ಸತೀಶ್. ಶಿಕ್ಷಣದ ಮಾಹಿತಿಗೆ ಮಧ್ಯಾಹ್ನ ನಂತರ ಏನು ಬೆಳವಣಿಗೆ ಆಗುತ್ತೆ